ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಬೆಂಗಳೂರಿನಲ್ಲಿ ಮಳೆಗೆ ಬೃಹತ್ ಮರ ಉರುಳಿ ಬಿತ್ತು. ಬುಡ ಸಮೇತ ರಸ್ತೆಗುರುಳಿದೆ ಬೃಹತ್ ಮರ. ಆದರೆ ದೊಡ್ಡ ದುರಂತ ಒಂದು ತಪ್ಪಿದೆ. ಚಾಮರಾಜಪೇಟೆಯ ಮುಖ್ಯ ರಸ್ತೆ ಸಂಚಾರ ಬಂದಾಗಿದೆ. ಮಕ್ಕಳಕೂಟ ಉಮಾ ಥಿಯೇಟರ್ ರಸ್ತೆ ಬಂದಾಗ್ಬಿಟ್ಟಿದೆ. ಯಂತ್ರದ ಮೂಲಕ ಮರ ತೆರವು ಮಾಡ್ತಿದ್ದಾರೆ ಸಿಬ್ಬಂದಿ. ರಸ್ತೆ ಬಂದಾಗಿದ್ರಿಂದಾಗಿ ವಾಹನ ಸವಾರರು ಪರದಾಡಿದ್ದಾರೆ. ಚಾಮರಾಜಪೇಟೆಯ ಮುಖ್ಯ ರಸ್ತೆಯದು. ಸದ್ಯ ಯಾವುದೇ ಅನಾಹುತ ಆಗಿಲ್ಲ. ಆ ಸಂದರ್ಭದಲ್ಲಿ ಯಾವುದೇ ವಾಹನಗಳು ಓಡಾಟ ಆಗಿಲ್ಲ. ಇಲ್ಲದೆ ಹೋಗಿದ್ರೆ ಬಹಳ ದೊಡ್ಡ ಅನಾಹುತಕ್ಕೆ ಕಾರಣ ಆಗ್ತಿತ್ತು. ಆದರೆ ಈಗ ವಾಹನ ಸಂಚಾರಕ್ಕೆ ತೊಡಕಾಗಿದೆ. ಅಲ್ಲಿನ ಸ್ಥಳೀಯರು ಮಾತನಾಡಿದ್ದಾರೆ. ಬಗ್ಗೆ ಏನು ಹೇಳಿದ್ದಾರೆ ಕೇಳಿ. ಮಳೆ ತುಂಬ ಜಾಸ್ತಿ ಆಗಿತ್ತು. ಅವಾಗಲೂ ಲಾಸ್ಟ್ ಸಂಡೇ ಈ ಮರದಿಂದ ತುಂಬ ದೊಡ್ಡ ರಂಬೆಗಳು ಇಲ್ಲಿ ಬಿತ್ತಿದ್ದು. ನಾವು ಖುದ್ದಾಗಿ ಇದೇ ಬಿಲ್ಡಿಂಗ್ ಅವ್ರು ನಾವು ಎತ್ತು ಬಿಸಾಕಿದ್ದೀವಿ. ಮತ್ತು ರಿಪೋರ್ಟು ಮಾಡಿದ್ವಿ. ಟ್ರಾಫಿಕ್ ಪೊಲೀಸ್ ರಿಪೋರ್ಟ್ ಮಾಡಿದ್ವಿ. ಯಾಕಂದರೆ ಬ್ಲಾಕ್ ಆಗಿತ್ತು ಅಲ್ಲೆಲ್ಲ ಟ್ರಾಫಿಕ್. ನಾವು ಯಾರೂ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾವೇ ಮಾಡಿ ಕಳಿಸಿದ್ವಿ. ಆಗ ಟ್ರಾಫಿಕ್ ಆಗಿತ್ತು. ತುಂಬ ದಿನದಿಂದ ಇದು ಈ ಥರ ಕಂಡೀಷನ್ ಆಗುತ್ತೆ. ಇದು ಒಂದು ಮರ ಇದೆ. ಇದನ್ನ ಸ್ವಲ್ಪ ನೋಡ್ಬಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತೆಗಿಬೇಕು. ಇಲ್ಲಾಂದರೆ ತುಂಬ ಇನ್ಕನ್ವೀನಿಯನ್ಸ್ ಎಲ್ಲೆಲ್ಲ ಬಸ್ಗಳು. ಈ ಸ್ಥಳದಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ. ನೋಡೋಣ ಬನ್ನಿ. ಸಿಟಿ ಬೆಂಗಳೂರಲ್ಲಿ ತಡರಾತ್ರಿ ಸುರಿದ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು. ಯಾಕಂದ್ರೆ ನಿನ್ನೆ ರಾತ್ರಿಯನ್ನು ದಿಢೀರ್ ಅಂತ ಮಳೆ ಆರಂಭ ಆಯಿತು. ಆ ಒಂದು ಮಳೆಯಿಂದಾಗಿ ಒಂದಷ್ಟು ಕಡೆಗಳಲ್ಲಿ ಅವಾಂತರಗಳು ಸೃಷ್ಟಿಯಾಗಿದೆ. ಸದ್ಯ ಚಾಮರಾಜಪೇಟೆಯ ಮುಖ್ಯ ರಸ್ತೆಯಲ್ಲಿದ್ದೀವಿ. ಇಲ್ಲಿ ಗಮನಿಸ್ತಾ ಇದ್ದೀರಾ ಬೃಹತ್ ಗಾತ್ರದ ಮರ ಒಂದು ಧರೆಗುರುಳಿರುವಂಥದ್ದು. ಅಂದ್ರೆ ಬುಡ ಸಮೇತವಾಗಿ ಆ ದೊಡ್ಡ ಗಾತ್ರದ ಮರ ಆ ರಸ್ತೆಗೆ ಉರುಳಿ ಬಿದ್ದಿದೆ. ಪರಿಣಾಮವಾಗಿ ಈ ಒಂದು ರಸ್ತೆಯಲ್ಲಿ ಆ ಸಂಚಾರ ಈಗ ಕಂಪ್ಲೀಟ್ ಆಗಿ ನಿರ್ಬಂಧ ಆಗಿರುವಂಥದ್ದು. ಯಾಕಂದ್ರೆ ಆ ಬುಡ ಸಮೇತವಾಗಿ ಬಸ್ ಶೆಲ್ಟರ್ ಏನಿತ್ತು, ಆ ಒಂದು ಬಸ್ ಶೆಲ್ಟರ್ನ ಸಮೇತವಾಗಿ ಮರ ಆ ಒಂದು ಧರೆಗುರುಳಿರುವಂಥದ್ದು. ಅಂದ್ರೆ ನಿನ್ನೆ ರಾತ್ರಿ 12:30 ಸುಮಾರಿಗೆ ಈ ಒಂದು ಮರ ಆ ಧರೆಗುರುಳಿದೆ. ಜೊತೆಗೆ ಆ ಬುಡವನ್ನು ಕೂಡ ಗಮನಿಸಬಹುದು. ಆ ಬೇರು ಏನೋ ಟೊಳ್ಳಾಗಿತ್ತು. ಆ ಒಂದು ಜಾಗದಲ್ಲಿ ಬಸ್ ಶೆಲ್ಟರ್ ಕೂಡ ಇತ್ತು, ಹಳೆಯ ಬಸ್ ಶೆಲ್ಟರ್. ಆ ಒಂದು ಜಾಗದಲ್ಲಿ ಈಗ ಆ ಬುಡ ಸಮೇತವಾಗಿ ಮರ ಧರೆಗುರುಳಿರುವಂಥದ್ದು. ಇದರಿಂದ ಮಕ್ಕಳ ಕೂಟ ಹಾಗೆ ಉಮಾ ಟಾಕೀಸ್ ಕಡೆಗೆ ಓಡಾಡುವಂಥ ರಸ್ತೆ ಏನಿದೆ, ಈ ರಸ್ತೆ ಕಂಪ್ಲೀಟ್ ಆಗಿ ಬಂದಾಗಿದೆ. ಈಗಾಗಲೇ ಸಿಬ್ಬಂದಿ ಒಂದು ಮರವನ್ನು ತೆರವುಗೊಳಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಗಮನಿಸ್ತಾ ಇದ್ರೆ ಎಷ್ಟರ ಮಟ್ಟಿಗೆ ಆ ಒಂದು ಮರ ಬೃಹತ್ ಗಾತ್ರದಲ್ಲಿದೆ ಅಂತ. ಪಕ್ಕದಲ್ಲಿರುವಂಥ ಮನೆಯ ಆ ಒಂದು ಗೋಡೆಗಳಿಗೂ ಕೂಡ ಟಚ್ ಆಗುವ ರೀತಿಯಲ್ಲಿ ಆ ಒಂದು ಮರ ಧರೆಗುರುಳಿರುವಂಥದ್ದು. ಆದರೆ ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಆಗಲಿ ಅಥವಾ ಯಾವುದೇ ರೀತಿಯ ಒಂದು ಸಮಸ್ಯೆ ಆಗಲಿ ಸಂಭವಿಸಿಲ್ಲ. ಸದ್ಯ ಆ ಮರ ಬಿದ್ದಿರುವ ರಭಸಕ್ಕೆ ಈಗ ಒಂದು ರಸ್ತೆ ಏನಿತ್ತು, ಆ ಒಂದು ರಸ್ತೆ ಎರಡೂ ಬದಿಯ ರಸ್ತೆ ಕೂಡ ಕಂಪ್ಲೀಟ್ ಆಗಿ ಒಂದು ಬಂದ್ ಆಗಿರುವಂಥದ್ದು. ಜೊತೆಗೆ ವಾಹನಗಳು ಬಾರಕ್ಕೆ ಆಗದ ರೀತಿಯಲ್ಲಿ ಈಗ ಸಂಚಾರಕ್ಕೂ ಕೂಡ ಅಡಚಣೆ ಎದುರಾಗಿದೆ. ಸದ್ಯ ಈ ಒಂದು ಬೃಹತ್ ಗಾತ್ರದ ಮರವನ್ನು ಈಗಾಗಲೇ ಮಷಿನ್ಗಳ ಮೂಲಕ ಕತ್ತರಿಸುವಂತ ಕೆಲಸ ಕೂಡ ಆಗ್ತಾ ಇದೆ. ಆದರೆ ಪ್ರತಿ ಬಾರಿ ಮಳೆ ಬಂದಂತ ಸಂದರ್ಭದಲ್ಲೂ ಕೂಡ ಚೆನ್ನಾಗಿರೋ ಮರಗಳೇ ಧರೆಗೆ ಉರುಳ್ತಾ ಇದೆ. ಸಾಕಷ್ಟು ಅವಾಂತರಗಳನ್ನ ಕೂಡ ಸೃಷ್ಟಿ ಮಾಡ್ತಾ ಇದೆ. ಆದರೆ ಆ ಮರಗಳನ್ನ ತೆರವು ಮಾಡೋದ್ರ ಬಗ್ಗೆ ಯಾಕೆ GBA ಒಂದು ಗಮನವನ್ನು ಹರಿಸ್ತಾ ಇಲ್ಲ ಅನ್ನೋ ಪ್ರಶ್ನೆ ಈಗ ಸಾರ್ವಜನಿಕರ ವಲಯದಿಂದ ಕೇಳಿ ಬರ್ತಿರುವಂಥದ್ದು. ಜೊತೆಗೆ ಈ ಒಂದು ಮರ ಬಿದ್ದಂಥ ಸಂದರ್ಭದಲ್ಲಿ ಪ್ರಮುಖ ರಸ್ತೆ ಆಗಿರೋದ್ರಿಂದ ವಾಹನಗಳ ಸಂಚಾರ ಇದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಅವಾಂತರಗಳು ಕೂಡ ಸೃಷ್ಟಿಯಾಗ್ತಿತ್ತು. ಅಪಾಯ ಆಗುವ ಸಾಧ್ಯತೆ ಕೂಡ ಇತ್ತು. ಸದ್ಯ ಯಾವುದೇ ರೀತಿಯ ಒಂದು ಅಪಾಯ ಕೂಡ ಇಲ್ಲಿ ಸಂಭವಿಸಿಲ್ಲ. ಸದ್ಯ ಈಗ ಮರವನ್ನ ತೆರವು ಮಾಡಿ ಸಂಚಾರವನ್ನ ಮುಕ್ತ ಮಾಡುವ ಕೆಲಸ ಕೂಡ ಮುಂದಾಗಿದ್ದಾರೆ. ಆದರೆ ಈ ಒಂದು ಮರ ಬೃಹತ್ ಗಾತ್ರ ಇರೋದ್ರಿಂದ ಸಾಕಷ್ಟು ಸಮಯವನ್ನು ಇರೋದ್ರಿಂದ ಕೂಡ ಆ ರಸ್ತೆಯಲ್ಲಿ ಸಂಚಾರ ಕಂಪ್ಲೀಟ್ ಆಗಿ ಬಂದ್ ಆಗಿರುವಂಥದ್ದು. ಒಟ್ಟಾರೆ ರಾತ್ರಿ ಸುರಿದಂಥ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು ಈಗ ಸಾರ್ವಜನಿಕರಿಗೆ ಆ ಸಮಸ್ಯೆಯನ್ನು ತಂದಿಟ್ಟಿದೆ ಅಂತಲೇ ಹೇಳ್ಬೋದು. ಕ್ಯಾಮರಾಮನ್ ರಮೇಶ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH